ಬೆಳಿಗ್ಗೆ ಎದ್ಮೇಲೆ ಇದೇ ಟಿಫಿನ್ ತಿನ್ಬೇಕಂದ್ರೆ ಟಿಫಿನ್ ಸಿಗಲ್ಲ, ದುಡ್ಡಿದ್ರು. ಹುಡುಗಿ ಹೆಂಗೆ ಸಿಗ್ತಾಳೆ ಹೇಳಿ? ಅದು ನಿಜ ಸರ್. ಎಲ್ಲರದ್ದು ಕಂಪ್ಲೇಂಟ್ ಇದೆ, ಹುಡುಗಿರು ಮೋಸ ಮಾಡ್ತಾರೆ ಅನ್ನೋ ಕಂಪ್ಲೇಂಟ್ ಇದೆ. ಹುಡುಗಿರಿಗೆ ಹುಡುಗರು ಜಾಸ್ತಿ ಮೋಸ ಮಾಡೋದು, ಫ್ಲರ್ಟ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದು, ಇವಾಗ 100 ಜನ ಇದ್ದಾರೆ ಅಂದರೆ 50 ಜನ ಒಳ್ಳೆಯವ್ರು ಇರ್ತಾರೆ, 50 ಜನ ಕೆಟ್ಟವ್ರು ಇರ್ತಾರೆ. ಎಲ್ಲರೂ ಕೆಟ್ಟರು ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಒಳ್ಳೆಯವ್ರು ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಕೆಟ್ಟವರೇ ಸಿಗ್ತಾರೆ. ಇವಳು ಮೋಸ ಮಾಡೋ ಹುಡುಗಿದ್ದಾಳೆ ಅಂದರೆ ಮೋಸ ಮಾಡೋ ಹುಡುಗನೇ ಸಿಗ್ತಾನೆ. ಚೆನ್ನಾಗಿರೋ ಹುಡುಗಿನೇ ಸಿಗ್ತಾಳೆ. ಒಂಥರ ಹಾಗೆ ಚೆನ್ನಾಗಿರೋವಳಿಗೆ ಚೆನ್ನಾಗಿರೋ ಸಿಕ್ಕರು ಆ ಥರ ಇದು ಆದರೂ ಒಂದು ದಿವಸ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಒಂಥರ ಈಗ ಲಿವಿಂಗ್ ಟುಗೆದರ್ ಅದೊಂದು ಸಖತ್ ಟ್ರೆಂಡ್ ಆಗಿಬಿಟ್ಟಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಲಿವಿಂಗ್ ಟುಗೆದರು ಇರೋದು ಒಳ್ಳೆಯದೇ, ಬಟ್ ನಮ್ಮ ಕಲ್ಚರ್ ನೋಡಿದಾಗ ಅದು ಒಂಥರ ಓಕೆ. ಇವಾಗ ಹಳ್ಳಿ ಕಡೆಗೆ ಅದು ಓಕೆ, ಬಟ್ ಈ ಸಿಟಿಯಲ್ಲಿ ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಹೌದು, ಅದೇ ಸಿಟಿಯಲ್ಲಿದೆ, ಬಟ್ ಅದು ಅರೇಂಜ್ ಆಗಿ ಮದುವೆ ಆಗಿ ಸಂಸಾರ ಮಾಡೋದು ಒಳ್ಳೆಯದು ಅಥವಾ ಲಿವಿಂಗ್ ಟುಗೆದರಲ್ಲಿ ಇರೋದು ಒಳ್ಳೆಯದು ಅಂತ ನೋಡಿ. ಇವಾಗ ಒಂದು ಹುಡುಗಿ ಒಂದಾಗಬೇಕಂದ್ರೆ ಲಿವಿಂಗ್ ಟುಗೆದರು ಇಂಪಾರ್ಟೆಂಟ್ ಇಲ್ಲ, ಲವ್ ಇಂಪಾರ್ಟೆಂಟ್ ಇಲ್ಲ. ಮಾಡಬೇಕಂದ್ರೆ ಅವ್ರದ್ದು ಮನಸ್ಸುಗಳು ಇಂಪಾರ್ಟೆಂಟು. ಇವಾಗ ಲಿವಿಂಗ್ ಟುಗೆದರ್ ಉಳಿದ್ಮೇಲೂ 50% ಡೈವರ್ಸ್ ಆಸ್ತಿ ತೊಗೋತಾ ಇದ್ದಾರೆ, ಹೌದಲ್ವಾ? ಲಿವಿಂಗ್ ಟುಗೆದರ್ 5 ವರ್ಷ ಉಳಿದ್ರು 50% ಆಸ್ತಿ ತೊಗೋತಾರೆ, 1 ದಿನ ಉಳಿದ್ರು 50% ಆಸ್ತಿ ತೊಗೋತಾರೆ. ಮ್ಯಾರೇಜ್ ಆದವರು 50% ಆಸ್ತಿ ತೊಗೋತಾ ಇದ್ದಾರೆ. ಇದಕ್ಕೇನು ಸಂಬಂಧ ಇಲ್ಲ. ವ್ಯಾಲೆಂಟೈನ್ ಲವರ್ಸ್ಗೆ ಲಿವಿಂಗ್ ರಿಲೇಷನ್ಗೆ ಏನು ಸಂಬಂಧ ಇಲ್ಲ, ಅದು ಅವ್ರ ಮೇಲೆ ಬಿಟ್ಟಿದ್ದು ಡಿಪೆಂಡ್. ಕಪಲ್ಸ್ಗೆ ಗಂಡ ಹೆಂಡತಿ ಸಂಬಂಧ ನೀರಿನ ಥರ ಇರಬೇಕು. ಅಂದರೆ ಗಂಡ ಹೆಂಡತಿ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಹೆಂಡತಿ ಗಂಡನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಲ್ವಾ? ಇವಾಗ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಸ್ವಾರ್ಥ ಆಗಿಬಿಡುತ್ತೆ. ಇವಾಗ ಮದುವೆ ಅಂದರೆ ಒಂಥರ ಒಂದಾಗೋದು ಅಂತ ಅರ್ಥ. ಎಕ್ಸ್ಪೆಕ್ಟ್ ಅಂದರೆ ಇರಬಾರ್ದು ಲೈಫಲ್ಲಿ. ಇವಾಗ ಗಂಡ ದುಡಿತಾನೆ, ಅದು ಸಾಮಾನ್ಯವಾಗಿ ಎಲ್ಲರೂ ಆ ಥರ ಮಾಡ್ತಾರಲ್ವ. ಅದಕ್ಕೆ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಅದೇ ಒಂದು ದೊಡ್ಡ ಸಂಬಂಧ ಅನ್ಕೋತೀನಿ ನಾನು. ಬಟ್ ಸರ್, ಈಗ ಮದುವೆ ಆಗಿಂದ ಮೊದಲು ಎಕ್ಸ್ಪೆಕ್ಟೇಷನ್ನೇ ಫಸ್ಟ್ ಥಿಂಕ್ ಮಾಡ್ತಾರಲ್ಲ, ಸಂಬಳ ಎಷ್ಟಿದೆ. ಹೌದು, ಮಾಡ್ತಾರೆ. ಅಂದರೆ ಇವಾಗಿನ ಜನ್ರೇಷನ್ ಅದೇ ಅಲ್ವಾ. ಇವಾಗ ಸೆಕ್ಯೂರಿಟಿ ಅಂತ ಇರಬೇಕಲ್ವಾ, ಅದು ಯೋಚನೆ ಮಾಡ್ತಾರೆ. ಅದು ಮಾಡೋದೇನು ತಪ್ಪಿಲ್ಲ, ಬಟ್ ಆ ಥರ ಯೋಚನೆ ಇರಬೇಕು. ಆದರೆ ಅದು ತಪ್ಪಿಲ್ಲ. ಅದು ಸೆಕ್ಯೂರಿಟಿ ಇದ್ರೇ ಮದುವೆ ಅನ್ನೋದು ತಪ್ಪು. ಯಾಕಂದರೆ ಮದುವೆ ಆದಮೇಲೆ ಸಾಧನೆ ತುಂಬ ಜನ ಮಾಡಿದ್ದಾರೆ. 0% ಮದುವೆ ಆದಮೇಲೆ ದೊಡ್ಡ ಅಧಿಕಾರಿ ಎಲ್ಲ ಆಗಿದ್ದಾರೆ. ಮದುವೆ ಮುಂಚೆನೇ ಅಧಿಕಾರಿಯಾಗಿ ಮದುವೆ ಆಗಬೇಕಂತ ಏನಿಲ್ಲ, ಆದಮೇಲೂ ಮಾಡ್ಬೋದು. ಏನು ಸರ್ ನೀವು ವರ್ಕ್ ಮಾಡೋದು? ನಾನೇನು ವರ್ಕ್ ಮಾಡಲ್ಲ. ಹಾಂ, ಹೌದು, ಆಕ್ಸ್ಫರ್ಡ್ ಕಾಲೇಜಲ್ಲಿ ಸ್ಟೂಡೆಂಟು, M.Tech ಕಲಿತಾ ಇದ್ದೀನಿ. ಫ್ರೆಂಡ್ಸ್ ಅದ? ಹಾಂ, ಹೌದು, ಇವೆಲ್ಲ ಓಲ್ಡ್ ಫ್ರೆಂಡ್ಸು. ಇವ್ರು ಪೊಲೀಸು. ಓಕೆ, ಪೊಲೀಸ್ ಲವ್ ಸ್ಟೋರಿ ಕೇಳಲೇಬೇಕು. ಇಲ್ಲ ಅವನಿಗೆ ಆ ಥರ ಲವ್ ಸ್ಟೋರಿ ಇಲ್ಲ, ಅದಕ್ಕೆ ಪೊಲೀಸ್ ಆಗಿದ್ದಾನೆ. ಲವ್ ಸ್ಟೋರಿ ಇದ್ರೆ ಪೊಲೀಸ್ ಆಗ್ತಿರ್ಲಿಲ್ಲ, ಇಲ್ಲೇ ಇರ್ತಾರೆ. ಲವ್ ಅಂದ್ರೆ ನೆಗೆಟಿವಾ? ಇಲ್ಲ, ಲವ್ ಅಂದರೆ ಪಾಸಿಟಿವೇ. ನನಗೂ ಲವ್ ಮಾಡ್ಬೇಕಂತ ಆಸೆ ಇದೆ. ಆದರೆ ಲವ್ ಅಂದರೆ ಒಂಥರ ಹೇಳ್ತಾ ಇಲ್ವಾ, ಏನು ಎಕ್ಸ್ಪೆಕ್ಟೇಷನ್ ಇರಬಾರ್ದು ಆ ಥರ ಲವ್. ಅವಳು ಅವನ ಮೇಲೆ ಏನೋ ಆಸೆ ಪಡ್ತಾಳೆ, ಇವಳು ಇವನ ಮೇಲೆ ಏನೋ ಆಸೆ ಪಡ್ತಾಳೆ, ಅದು ಲವ್ ಅಲ್ಲ. ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಲವ್ ಆಗಬೇಕು. ಈಗ ತುಂಬ ಕಂಪ್ಲೇಂಟ್ಸ್ ಇದೆ. ಲೈಕ್ ಇತ್ತೀಚಿನ ಏನು ಜನ್ರೇಷನ್ ಇದೆ, ಇಲ್ಲಿ ನಿಜವಾದ ಪ್ರೀತಿನೇ ಇಲ್ಲ ಅಂತ, ಬರೀ ಟೈಮ್ ಪಾಸ್ ಅಂತ ಹೇಳಿ. ಇಲ್ಲ, ಹಂಗೇನಿಲ್ಲ. ಅಲ್ಲಿ ಇದೇ ಪ್ರೀತಿ ಇದೆ. ಟೈಮ್ ಪಾಸ್ ಅಂದರೆ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಟೈಮ್ ಪಾಸು ನೋಡ್ತಾ ಇದ್ರಲ್ಲ, ಇದು ಟೈಮ್ ಪಾಸು. ಪ್ರೀತಿ ಇಲ್ಲಿ ಸಿಗಲ್ಲ, ಮನೇಲಿ ಸಿಗುತ್ತೆ. ಇದು ಟೈಮ್ ಪಾಸು, ಕಬ್ಬನ್ ಪಾರ್ಕು. ಇನ್ನು ಮೊದಲಿನ ಕಾಲದ ಲವ್ಗೂ ಇವಾಗಿನ ಕಾಲದ ಲವ್ಗೂ ಏನು ಡಿಫ್ರೆನ್ಸ್ ನೋಡ್ತಿದ್ದೀರಾ ನೀವು? ಮೆಚುರಿಟಿ ಮೇಡಮ್, ಮೊದಲಿನ ಕಾಲದಲ್ಲಿ ನಾನೇನು ಹುಟ್ಟಿರಲಿಲ್ಲ. ಇವಾಗಿನ ಕಾಲದ ಡಿಫ್ರೆನ್ಸ್ ಅಂದರೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಸರ್, ನಮ್ಮ ತಂದೆ ತಾಯಿ ಪ್ರೀತಿ ಇರ್ಬೋದು. ಸೊ ಅದು ನೋಡ್ತಾ ಇರ್ಬೇಕಾದ್ರೆ ಇವಾಗ ಏನು ಚೇಂಜಸ್ ಕಾಣ್ತಿದೆ ನಿಮಗೆ? ಚೇಂಜಸ್ ಏನಿಲ್ಲ ಮ್ಯಾಮ್, ಲವ್ ಅದೇ ಥರ ಇದೆ. ಟೆಕ್ನಾಲಜಿ ಮುಂದೋಗಿದೆ, ಜನ ಚೇಂಜ್ ಆಗಿದ್ದಾರೆ ಅಷ್ಟೇ. ಲವ್ ಏನು ಚೇಂಜ್ ಆಗಿಲ್ಲ, ಲವ್ ಅದೇ ಥರ ಇದೆ. ಅದೇ ಅಂತ ಇದ್ದೀನಿ ತಾನೇ, 50% ಜನ ಇದ್ದಾರೆ, 100% ಟ್ರೂ ಲವ್ ಇದೆ. 50% ಜನ ಟೈಮ್ ಪಾಸ್ ಮಾಡ್ತಾರೆ. ಬಟ್ ಎಲ್ಲ ಇರ್ಬೇಕು ತಾನೆ, ಟೈಮ್ ಪಾಸ್ ಇರಬೇಕು, 100% ಇರಬೇಕು. ಎಲ್ಲರೂ 100% ಮಾಡೋಕ್ಕಾಗಲ್ಲ, ಎಲ್ಲರೂ ಟೈಮ್ ಪಾಸ್ ಮಾಡೋಕ್ಕೆ